ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಹೆವೆನ್ ಆಫ್ ಸ್ಪೈಸಸ್, ಮಸಾಲೆಗಳ ಸ್ವರ್ಗ. ಇವತ್ತು ತುಂಬಾ ರುಚಿಯಾಗಿರೋಂಥ ಗೆಣಸಿನ ಹೋಳಿಗೆ ಮಾಡೋಣ. ಮಾಡೋದು ತುಂಬಾ ಸುಲಭ, ತಿನ್ನೋದಕ್ಕೂ ಟೇಸ್ಟಿ ಆಗಿರುತ್ತೆ. ಬನ್ನಿ ಶುರು ಮಾಡೋಣ. ನಾನಿಲ್ಲಿ 2 ಬಟ್ಲಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ. ಜೊತೆಗೆ ಒಂದು 2 ಸ್ಪೂನ್ನಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ. ಹಾಗೆ 1 ಚಿಟಿಕೆಯಷ್ಟು ಉಪ್ಪು ಹಾಕೊಂಡಿದ್ದೀನಿ. ಇದಿಷ್ಟನ್ನು ಸೇರಿಸಿ ಈಗ ಕಣ್ಕ ರೆಡಿ ಮಾಡ್ಕೊಳ್ಳೋಣ. ಅಂದ್ರೆ ಮೈದಾ ಹಿಟ್ಟನ್ನ ಕಲಿಸ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಹಿಟ್ಟನ್ನ ಕಲಿಸ್ಕೊಳೋದಕ್ಕೆ ಶುರು ಮಾಡೋಣ. ನಾನಿಲ್ಲಿ ಕೇವಲ 2 ಬಟ್ಲು ತೋರಿಸ್ತಾ ಇದ್ದೀನಿ. ಇದೇ ಮೆಜರ್ಮೆಂಟಿಗೆ ನೀವು ಎಷ್ಟು ಬೇಕೋ ಅಷ್ಟು ಜಾಸ್ತಿ ಕಡಿಮೆ ಮಾಡ್ಕೊಡ್ಬೋದು. ಮೀಡಿಯಂ ಸೈಜ್ಗೆ 2 ಬಟ್ಲದ್ದು ತೋರಿಸ್ತಾ ಇದ್ದೀನಿ. ಹಿಟ್ಟನ್ನ ಚಪಾತಿ ಹಿಟ್ಟಿನದು ಕಲಿಸ್ಕೊಂಡು ತುಂಬಾ ಚೆನ್ನಾಗಿ ನಾದ್ಕೋಬೇಕು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮಿದು ಬರಬೇಕು ಇದು ಹಿಟ್ಟು. ಎಷ್ಟು ಚೆನ್ನಾಗಿ ನಾದ್ಕೊಳ್ತಿರೋ ನಿಮ್ ಹೋಳಿಗೆ ಅಷ್ಟೇ ಚೆನ್ನಾಗಿ ಬರುತ್ತೆ. ಅದರಿಂದ ಈ ಕಣ್ಕಾಯಿನ ರೆಡಿ ಮಾಡ್ಕೊಳ್ತಿರೋ ಇದನ್ನ ತುಂಬಾ ಚೆನ್ನಾಗಿ ನಾದ್ಕೊಳ್ಳಿ. ಒಂದು 2 ಸ್ಪೂನ್ನಷ್ಟು ಆಯಿಲ್ನ ಹಾಕೊಂಡು ಇನ್ನೊಂದ್ಸರಿ ಚೆನ್ನಾಗಿ ನಾದ್ಕೊಳ್ಳೋಣ. ನಾದಿ ಇದನ್ನ ಒಂದು 2 ರಿಂದ 3 ತಾಸು ನೆನೆಯೋದಕ್ಕೆ ಬಿಡೋಣ. ನಿಮ್ಮ ಹತ್ರ ಟೈಮ್ ಇದೆ ಅಂದ್ರೆ ಇನ್ನೂ ತುಂಬಾ ಜಾಸ್ತಿ ಹೊತ್ತು ನೆನೆಯೋದಕ್ಕೆ ಬಿಡಿ, 4-5 ತಾಸು ಬಿಡಿ. ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ. ಇಲ್ಲ ಟೈಮ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ 2 ಗಂಟೆ ಆದ್ರೂ ಇದನ್ನ ನೆನೆಸ್ಕೊಳ್ಳಿ. ಇದನ್ನ ಸೈಡಿಗೆ ಇಡೋಣ. ನೋಡಿ, ಇಲ್ಲಿ ಒಂದು ಅರ್ಧ ಕೆಜಿಯಷ್ಟು ಗೆಣಸನ್ನ ತಗೊಂಡಿದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ. ಬೇಯಿಸ್ಕೊಂಡು ಸಿಪ್ಪೆ ಎಲ್ಲ ತಕ್ಕೊಂಡು ಇದನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ. ಈ ಗೆಣಸಲ್ಲಿ ಆಲ್ರೆಡಿ ಸಿಹಿ ಅಂಶ ಇರುತ್ತೆ, ಅದರಿಂದ ಬೆಲ್ಲ ತುಂಬಾ ಜಾಸ್ತಿ ಬೇಕಾಗಲ್ಲ. ಕೆಲವೊಂದು ಗೆಣಸುಗಳು ತುಂಬಾನೇ ಸಿಹಿ ಇರ್ತವೆ, ಕೆಲವೊಂದು ಗೆಣಸುಗಳು ಸ್ವಲ್ಪ ಕಡಿಮೆ ಸಿಹಿ ಇರುತ್ತೆ. ಅದರಿಂದ ನೀವು ಸಿಹಿನ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಅಚ್ಚಿನಷ್ಟು ಬೆಲ್ಲ ತಗೊಂಡಿದ್ದೀನಿ. ನಾನು ಉಪಯೋಗಿಸ್ತಿರೋಂಥ ಗೆಣಸುಗಳು ಸ್ವಲ್ಪ ಸಿಹಿ ಕಡಿಮೆ ಇದೆ, ಅದರಿಂದ 1 ಅಂಚು ಬೆಲ್ಲನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಏಲಕ್ಕಿನ ಕುಟ್ಟಿ ಇದಕ್ಕೆ ಹಾಕೊಳ್ಳೋಣ. ಹಾಗೆ ಏನು ಪುಡಿ ಮಾಡ್ಕೊಂಡಿದ್ವಲ್ಲ ಬೆಲ್ಲ, ಆ ಬೆಲ್ಲ ಕೂಡ ಇದಕ್ಕೆ ಹಾಕೊಳ್ಳೋಣ. ನೀವು ಬೇಕು ಅಂದ್ರೆ ಈ ಬೆಲ್ಲನ ಸ್ವಲ್ಪ ಕರಗಿಸ್ಕೊಂಡು ಆ ಕರ್ಗಿರೋಂಥ ಬೆಲ್ಲ ಇದಕ್ಕೆ ಮಿಕ್ಸ್ ಮಾಡ್ಬೋದು. ಬಟ್ ಆ ರೀತಿ ಮಾಡಿದಾಗ ಇದು ಏನು ಹೂರಣದ ಹದ ಬರಬೇಕು ಅಲ್ಲಿವರೆಗೂ ತುಂಬಾ ಟೈಮ್ ತಗೊಳುತ್ತೆ. ಹಾಗಾಗಿ ನೀವು ಹೀಗೆ ಡೈರೆಕ್ಟ್ ಆಗಿ ಕೂಡ ಹಾಕೊಳ್ಬೋದು. ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತಳ ಹಿಡಿದಾಗೆ ಕೈ ಆಡ್ಕೊಳ್ತಾ ನೀವು ಇದನ್ನ ಹದ ಮಾಡ್ಕೊಳ್ಬೇಕು. ನೀವೇನಾದ್ರೂ ಈ ಬೆಲ್ಲಕ್ಕೆ ನೀರ್ ಹಾಕೊಂಡು ಕರಗಿಸ್ಕೊಂಡು ಇದಕ್ಕೆ ಹಾಕೊಂಡ್ರೆ ತುಂಬಾ ಹೊತ್ತು ತಗೊಳುತ್ತೆ. ಅದರಿಂದ ಏನು ಗೆಣಸಿನ ನೀರಿನ ಅಂಶ ಇರುತ್ತಲ್ಲ ಅಷ್ಟರಲ್ಲೇ ಇದು ಮಿಕ್ಸ್ ಆಗೋ ತರ ನೀವು ಇದನ್ನ ಬೆರೆಸ್ಕೊಂಡು ರೆಡಿ ಮಾಡ್ಕೊಳ್ಬೇಕು. ಇದು ಟೈಮ್ ತಗೊಳುತ್ತೆ, ಒಂದು 10 ನಿಮಿಷ ಟೈಮ್ ತಗೊಳುತ್ತೆ, 10 ರಿಂದ 15 ನಿಮಿಷ. ನೋಡಿ, ಈ ಹದಕ್ಕಾಗಿದೆ. ಇದನ್ನ ಪೂರ ತಣ್ಣಗಾಗೋದಕ್ಕೆ ಬಿಡೋಣ. ನಾವು ಹೋಳಿಗೆ ಮಾಡೋದಕ್ಕೆ ಇನ್ ಕಣ್ಕ ರೆಡಿ ಮಾಡ್ಕೊಂಡಿದ್ವಿ. ಇದು ತುಂಬಾ ಚೆನ್ನಾಗಿ ನೆಂದಿದೆ. ಎಷ್ಟು ಸಾಫ್ಟ್ ಆಗಿದೆ. ಇದೇ ರೀತಿಯಾಗಿ ಸಾಫ್ಟ್ ಆಗಿರ್ಬೇಕು. ಇಲ್ಲಿ ಹೋಳಿಗೆ ಮಾಡೋದಕ್ಕೆ ಹೋಳಿಗೆ ಶೀಟ್ ತಗೊಂಡಿದ್ದೀನಿ. ಹೋಳಿಗೆ ಶೀಟಿಗೆ ಹಾಗೆ ಕೈಗೆ ಒಂದ್ ಸ್ವಲ್ಪ ಎಣ್ಣೆ ಸವರ್ಕೊಂಡು ಈ ಹಿಟ್ಟಿಗೆ ಹೂರ್ಣ ತುಂಬಿ ಹೋಳಿಗೆ ಮಾಡೋಣ. ಈ ರೀತಿ ಮಧ್ಯದಲ್ಲಿ ಒಂದ್ ಸಣ್ಣ ಬಾಲ್ನಷ್ಟು ತಗೊಂಡು ನಡುವೆ ಇಟ್ಕೊಂಡು ಸೈಡಿಂದ ಈ ರೀತಿಯಾಗಿ ಕವರ್ ಮಾಡ್ಕೊಳ್ತಾ ಬರ್ಬೇಕು. ನಿಮಗೆ ಗೊತ್ತಾಗ್ಲಿ ಅಂತ ತುಂಬಾ ಸ್ಲೋ ಆಗಿ ಮಾಡ್ತಾ ಇರೋದು. ನೋಡಿ, ಈ ರೀತಿಯಾಗಿ ಫಿಲ್ಲಿಂಗ್ ಮಾಡ್ಕೊಳ್ಬೇಕು. ನೋಡಿ, ಇನ್ನೊಂದು ಮಾಡಿ ತೋರಿಸ್ತೀವಿ. ಸ್ವಲ್ಪ ಅಗಲ ಮಾಡ್ಕೊಂಡು ಕೈಯಿಂದ ನೀವು ಕೈಗೆ ಎಣ್ಣೆ ಸವರ್ಕೊಳ್ತಾನೆ ಇರ್ಬೇಕು ಆಗಾಗ, ಇಲ್ಲಾಂದ್ರೆ ಅಂಟ್ಕೊಳ್ಳುತ್ತೆ. ನೋಡಿ, ಈ ರೀತಿಯಾಗಿ ನಿಧಾನಕ್ಕೆ ಸೈಡಿಂದ ನಡುವೆ ತಗೊಂಡು ಬಂದು ಫಿಕ್ಸ್ ಮಾಡಬೇಕು. ಇದೇ ರೀತಿ ಎಲ್ಲಿ ಕೂಡ ಹೂರ್ಣ ಆಚೆ ಬರಬಾರ್ದು. ಆ ರೀತಿಯಾಗಿ ಚೆನ್ನಾಗಿ ಕವರ್ ಮಾಡ್ಕೊಳ್ಬೇಕು. ಈ ರೀತಿ ಮಾಡಿಕೊಂಡು ನೋಡಿ, ಈಗ ಹೋಳಿಗೆ ಉದ್ದಿ ತೋರಿಸ್ತಿದ್ವಿ.
ನೀವು ಬೇಕು ಅಂದ್ರೆ ಕೈಯಿಂದನೇ ಈ ರೀತಿ ತಟ್ಕೊಳ್ಬಹುದು. ಹಿಟ್ಟು ತುಂಬಾ ಚೆನ್ನಾಗಿ ನೆಂದಿತ್ತು ಕಣ್ಕ ಅಂದ್ರೆ ನೀವು ಕೈಯಿಂದ ಕೂಡ ಮಾಡ್ಬೋದು. ಇಲ್ಲ ಅಂದ್ರೆ ಒಂದು ಲತಡಿ ಏನು ನೀವು ಚಪಾತಿ ಉತ್ತೀರಲ್ಲ ಆ ಲತಡಿಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಅದರಿಂದ ಕೂಡ ಈ ರೀತಿಯಾಗಿ ತುಂಬಾ ಲೈಟ್ ಹ್ಯಾಂಡ್ ಅಲ್ಲಿ ನೀವು ಚಪಾತಿ ಎಲ್ಲ ಏನು ಉತ್ತೀರಲ್ಲ ಅದೇ ರೀತಿಯಾಗಿ ಉತ್ಬೇಕು. ಚಪಾತಿ ಉದ್ದಿಯೋದಷ್ಟು ನೀವು ಪ್ರೆಷರ್ ಹಾಕಿ ಉದ್ದಿದ್ರೆ ಹರಿಯುತ್ತೆ. ತುಂಬಾ ಲೈಟ್ ಹ್ಯಾಂಡ್ ಅಲ್ಲಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಹೋಗ್ಬೇಕು. ನೋಡಿ ಹಂಚು ತುಂಬಾ ಚೆನ್ನಾಗಿ ಕಾದಿದೆ. ಈಗ ರೆಡಿ ಮಾಡ್ಕೊಂಡಿರೋಂಥ ಹೋಳಿಗೆನ ಬೇಯಿಸೋಣ. ಹೋಳಿಗೆ ಹಂಚುಗಳೇ ಸಪ್ರೇಟ್ ಇರುತ್ತೆ, ನೀವು ಅದೇ ಹಂಚಲ್ಲಿ ಬೇಯಿಸ್ಬೇಕು. ಅಕಸ್ಮಾತ್ ನೀವೇನಾದ್ರೂ ರೊಟ್ಟಿ ಮಾಡೋ ಹಂಚಲ್ಲೆಲ್ಲ ಬೇಯಿಸಿದ್ರೆ ಇದು ತುಂಬಾ ಬೇಗ ಸೀದೋಗುತ್ತೆ. ಈ ಹೋಳಿಗೆ ಮಾಡೋದಕ್ಕೆ ದೋಸೆ ಮಾಡೋದಕ್ಕೆ ಹಂಚುಗಳೆಲ್ಲ ತುಂಬಾ ದಪ್ಪ ಇರುತ್ತೆ. ಆ ತರದ ಹಂಚುಗಳನ್ನ ಉಪಯೋಗಿಸಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ನೀವು ಬೇಕು ಅಂದ್ರೆ ಹಿಟ್ಟು ಕಲಸುವಾಗ ಒಂದ್ ಚಿಟಿಗೆ ಅರಿಶಿನ ಕೂಡ ಹಾಕೊಂಡು ಕಲಿಸ್ಕೋಬಹುದು. ಇದು ಗೆಣಸಾಗಿರೋದ್ರಿಂದ ಸ್ವಲ್ಪ ಹಳದಿ ಬರುತ್ತೆ ಅಂತ ಮತ್ತೇನು ಅರಿಶಿನ ಹಾಕಿಲ್ಲ. ಬೇಕು ಅಂದ್ರೆ ನೀವು ಒಂದ್ ಚಿಟಿಕೆ ಅರಿಶಿನ ಹಾಕಿ ಕಣ್ಕನ ರೆಡಿ ಮಾಡ್ಕೊಳ್ಬಹುದು. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ನಮ್ಮ ಹೋಳಿಗೆ. ನೀವು ಇದನ್ನ ಹಾಲು ಮತ್ತೆ ತುಪ್ಪದ ಜೊತೆಗೆ ತಿನ್ಬಹುದು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.